ಕಲ್ಲಂಗಡಿ ಹಣ್ಣು 10 ರೂಪಾಯಿ 10 ರೂಪಾಯಿ. ಯಾರಿಗೆ ಬೇಕು ಬೇಕಾ? ಬರೀ ಮೇಲಿದ್ದಾರಾ? ತಗೋತಾರಾ? ಕಾಸು ಕೊಡ್ತಾರ ಹೇಳ್ರಿ. ಕಾಸು ಕೊಡಲ್ವಾ? ಎಲ್ಲರಿಗೂ ಫ್ರೀನಾ? ಕಲ್ಲಂಗಡಿ ಹಣ್ಣು ಮಾರಿದ್ರೆ ಕಾಸು ಕೊಡಲ್ವ ಅಂತ ನೋಡ್ರಿ. ಹುಡುಗರು ಕರ್ಕೊಂಡು ಹೋಗ್ತಾರೆ, ಚಿಕ್ಕ ಹುಡುಗರು ಮೇಲಕ್ಕೆ. ಏನಕ್ಕೆ ಕರ್ಕೊಂಡು ಹೋಗ್ತಾ ಇದ್ರೆ ಹಿಂಗೆ? ನಮ್ಮ ಆಶ್ರಮದಲ್ಲಿ ಕಲ್ಲಂಗಡಿ ಹಣ್ಣು ಕೊಡ್ಬೇಕು. ಹೌದಾ? ಕಾಸು ಕೊಡೋದು ಯಾರು? ಕಾಸು ಕೊಡಲ್ಲ, ಫ್ರೀನಾ? ನೋಡ್ರಿ, ಫ್ರೀ. ಬನ್ನಿ, ಬರೀ 10 ರೂಪಾಯಿ ಕೊಡ್ರಿ ಒಂದಕ್ಕೆ. ಹೌದಾ? ಎಲ್ಲಾರು ಬನ್ನಿ ಜನರೇ. ನೋಡ್ರಿ, ನಮ್ಮ ದೇವರ ಮಕ್ಕಳಿಗೆ ಇವತ್ತು ಕಲ್ಲಂಗಡಿ ಹಣ್ಣು ತಂದಿದ್ದೀನಿ. 10 ರೂಪಾಯಿ ಒಂದು. ಯಾರಿಗೆ ಬೇಕು? ಕಾಸು ಯಾರು 10 ರೂಪಾಯಿ ಕೊಡ್ತೀರ ಅವರಿಗೆ ಬರ್ರಿ. ಉಪ್ಪು ನೋಡ್ರಪ್ಪ, ಇವಾಗ ಕರ್ಕೊಂಡ್ ಬಂದಿದ್ದೀರ ಮೇಲಕ್ಕೆ. ಕಾಸು ಯಾರು ಕೊಡ್ತೀರ ಇವ್ರಿಗೆ? ಕಾಸು ಕೊಡ್ರಿ. ಈಗ ಅಲ್ಲಿಂದ ಒತ್ಕೊಂಡ್ ಬಂದಿಲ್ವ ನಾನು? ಇದು ಫೇಕ್ ಆಶ್ರಮ ರೀ. ಕಾಸು ಕೊಡ್ರಿ. 10 ರೂಪಾಯಿ ಕೊಟ್ರೆ ಮಾತ್ರ ಕೊಡೋದು. ಇದು ಸುಳ್ಳ ಆಶ್ರಮ. ಏನು ಕೊಡಲ್ಲ. ಲಕ್ಷ ಬರ್ತದಂತಲ್ಲ ಇವ್ರ ಹೆಸರಲ್ಲಿ ದುಡ್ಡು. ಯಾರು ಹೇಳ್ತಲ್ಲ? ತಾತ ನೋಡಿ, ಯಾರು ಹೇಳಿದ್ರು ತಗಬಾ ಅಂದ್ರು ಅಂತಿದೆ. ಎಲ್ಲ ಈ ಕಡೆ ತಿರ್ಗಿ, ಈ ಕಡೆ ತಿರ್ಗಿ. ಯಾರು ಲಕ್ಷ ಕೊಡ್ತಾರೆ ಅಂದ್ರು? ಇವ್ರ ಹೆಸರಲ್ಲಿ ಒಳ್ಳೆ ದುಡ್ಡು ಮಾಡ್ತೀರಂತೆ. ದುಡ್ಡು 10 ರೂಪಾಯಿ 10 ರೂಪಾಯಿ 10 ರೂಪಾಯಿ. ನೀವು ಮೂವರು ಒಬ್ಬರು ಕೊಡ್ರಿ. ಎಲ್ಲಾರು ಒಬ್ಬರಿಗೆ ನೀವು ಆ ಕಡೆ ಕೊಡ್ರಿ. ಹಿಂಗ್ ಮೇಲೆ ಇಡ್ಬೇಕು. ಇದ್ರೊಳಗೆ ಇಡಬೇಕು. ನೋಡಿ ಸ್ನೇಹಿತರೆ, ನಮ್ಮ ದೇವರ ಮಕ್ಕಳಿಗೆ ಕಲ್ಲಂಗಡಿ ಹಣ್ಣು ಕೊಟ್ಟವರಿಗೆ ತುಂಬಾ ಧನ್ಯವಾದಗಳು. ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಇದು ಯಾರ ಅಂಗಡಿಯವರು ನೋಡಿದ್ರಲ್ಲ, ವಿಡಿಯೋ ಹಾಕಿದ್ದೆ, ಅದಕ್ಕಿಂತ ಮುಂಚಿತವಾಗಿ ಪ್ಲೇ ಮಾಡ್ಕೊಂಡು ಬಂದ್ರಲ್ಲ, ಅವ್ರಿಗೆ ಒಳ್ಳೇದಾಗಲಿ. ನೋಡೋಗಿ ನೋಡಿ, ಇವೆಲ್ಲ ದೇವರ ಮಕ್ಕಳಿಗೆ ನೋಡಿ. ನಮ್ಮ ದೇವರ ಮಕ್ಕಳು ಚೆನ್ನಾಗಿದ್ರೆ 10 ರೂಪಾಯಿ ಕಲ್ಲಂಗಡಿ ಹಣ್ಣು. 10 ರೂಪಾಯಿ ಕಲ್ಲಂಗಡಿ ಹಣ್ಣು ಯಾರಿಗೆ ಬೇಕು? ನೋಡಿ ಸರ್, 10 ರೂಪಾಯಿ. ಬನ್ನಿ ಸರ್, ಬನ್ನಿ ಸರ್. 10 ರೂಪಾಯಿ ಬರೀ 10 ರೂಪಾಯಿ ಕಲ್ಲಂಗಡಿ. 10 ರೂಪಾಯಿ ಸರ್, 10 ರೂಪಾಯಿ ಬರೀ 10 ರೂಪಾಯಿ ಕಲ್ಲಂಗಡಿ. 10 ರೂಪಾಯಿ ತಿನ್ನಿ ಹಂಗೆ ತೋರಿಸು. ಬರೀ 10 ರೂಪಾಯಿ ಕಲ್ಲಂಗಡಿ. 10 ರೂಪಾಯಿ ತಿನ್ನಿ. ಒರ್ಸು ಅಮ್ಮ, ಏನಿಲ್ಲ ಒರ್ಸೋದು ಗಲೀಜಾಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಇರಕ್ಕಾಗತ್ತ? 10 ರೂಪಾಯಿ ಕಲ್ಲಂಗಡಿ. ಬರ್ರಿ 10 ರೂಪಾಯಿ 10 ರೂಪಾಯಿ. ಕಾಸು ಯಾರು ಕೊಡ್ತಾರೆ ಸರ್? ಫ್ರೀನಾ? ಯಾರು ಹೇಳಿದವರು? ಹೌದಾ? ಎಲ್ಲರಿಗೂ ಒಂದೊಂದು ಬಿಡ್ರಿ. ಆಯ್ತು, ಸೈಲೆಂಟ್. ಸುಮ್ಮನೆ ಆಯ್ತು. ಬನ್ನಿ ಸ್ನೇಹಿತರೆ, ಬನ್ನಿ ಜನರೇ, ಫಾಲೋ ಮಾಡಿ. ಅಣ್ಣ ತಮ್ಮಂದಿರು ನೋಡಿ, ಇವ್ರ ಹೆಸರಲ್ಲಿ ಒಳ್ಳೆ ದುಡ್ಡು ಮಾಡೋಣ ಅಂತ ಇದೀನಿ. ಈ ತರ ಇನ್ನೂ ಇಷ್ಟು ತುಂಬಿಕೊಳ್ಳೋಣ ಅಂತ ಇದೀನಿ.
ನೋಡಿ ಇವೆಲ್ಲ ಖಾಲಿ ಮಾಡಿ ಈಗ ನಾನು ಕೂತಿದ್ದೀನಿ. ದಯವಿಟ್ಟು ಫಾಲೋ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಕಾಣ್ತಾ ಇರುವ ಪೇಜ್ನ ಫಾಲೋ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ. ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ನನ್ನ ಅಣ್ಣ ತಮ್ಮದಿರ, ಅಕ್ಕ ತಂಗಿಯರು, ಕರ್ನಾಟಕ ಜನರಿಗೆ ಒಂದು ಕೋಟಿ ಕೋಟಿ ನಮನ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಂತೆಂಥವ್ರಿಗೂ ಬೆಳೆಸ್ತೀರಾ. ಒಬ್ಬ ಆಟೋ ಡ್ರೈವರ್ ಆಗಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಅಣ್ಣವರು ಬೇಕರಿಯವರು ಅಣ್ಣ ವ್ಯಾಪಾರ ಮಾಡ್ತಿದ್ರು. ಈ ದಿನ ಕರೆದುಬಿಟ್ಟು ಕೊಟ್ಟರು ಎಲ್ಲರಿಗೂ. ನಮ್ಮ ದೇವರ ಮಕ್ಕಳಿಗೆ ತಂದು ಅದನ್ನ ಕಟ್ ಮಾಡಿ ನಮ್ಮ ಮಕ್ಕಳ ಮುಂದೆ ಒಂದು ಚಿಕ್ಕದಾಗ ಒಂದು ಕಾಮಿಡಿ ಮಾಡಿದ್ವಿ. ಅದು ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ಮಕ್ಕಳ ಜೊತೆ ಯಾರು ಕಾಸು ಕೊಡ್ತಾರೆ? ಫ್ರೀ. ಅಯ್ಯಪ್ಪ, ಫ್ರೀನಾ? ಹೌದಾ? ಚೆನ್ನಾಯ್ತಾ? ಸಿ ಆಯ್ತಾ? ಚೆನ್ನಾಯ್ತಾ? ಅಲ್ಲಿ ಕೆಳಗಡೆ ಒಬ್ರವ್ರೆ, ಗಣೇಶ ಅಂತ ಕೊಟ್ಬಿಡ್ಬಾ, ಅಡಿಗೆ ಮಾಡ್ತಾರೆ. ಗಣೇಶ ಬಿಡಿಲ್ಲ. ಇನ್ಯಾರಿದ್ದಾರೆ? ಚೆನ್ನಾಯ್ತಾ? ಚೆನ್ನಾಗೈತಾ? ಸೂಪರಾ? ಇಷ್ಟ ಆಯ್ತಾ? ಇವತ್ತು ಜಾಸ್ತಿ ಸಿಕ್ತು ಅಲ್ವಾ? ಯಾಕಂದ್ರೆ ನಾನೊಬ್ಬ ಆಟೋ ಡ್ರೈವರ್, ಇಲ್ಲಿಂದ ತಂದ್ಕೊಳ್ಳಿ. ಇದ್ದಾಗ ಕೊಡ್ತೀನಿ ಜಾಸ್ತಿ, ಇಲ್ದಾಗ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಕು ನಾವು. ಏನ್ಲಿ, ಹಲವಾರು ಜನ ನಾನಾ ಥರ ಯೋಚನೆ ಮಾಡ್ತಾರೆ. ಆಶ್ರಮದ ಹೆಸರಲ್ಲಿ, ಇದೊಂದು ಹೆಸರಲ್ಲಿ ಒಳ್ಳೆ ದುಡ್ಡು ಮಾಡ್ತಾರೆ. ಅವರೆಲ್ಲ ತಿಳ್ಕೊಳ್ಳೋರಿಗೆ ಈ ವಿಡಿಯೋ. ಏನ್ಲಿ, ಒಬ್ಬ ಆಟೋ ಡ್ರೈವರು ಇಷ್ಟು ಜನನ ಸಾಕೋದು ಹೆಂಗೆ, ಬಾಡಿಗೆ ಕಟ್ಟೋದು ಹೆಂಗೆ, ಕರೆಂಟ್ ಬಿಲ್ ಕಟ್ಟೋದು ಹೆಂಗೆ, ಇಲ್ಲಿರೋರಿಗೆ ಮೆಡಿಷನ್ನು, ಬಟ್ಟೆ, ಊಟದ ವ್ಯವಸ್ಥೆ ಹೆಂಗೆ ಮಾಡಬೇಕು ಅಲ್ವಾ? ಅವೆಲ್ಲ ಗೊತ್ತಿರಲ್ಲ. ಕಮೆಂಟ್ ಏನೋ ಹಿಂಗೆ ಮಾಡಿಬಿಡ್ಬೋದು, ಹಿಂಗೆ ಮಾಡಿ ಬಿಸಾಕ್ಬಿಡ್ಬೋದು. ಹೌದಲ್ವಾ? ಏನಿಲ್ಲ, 3 ಟೈಮು ಅವರು ಯಾರು ಬ್ಯಾಡ್ ಕಮೆಂಟ್ ಮಾಡ್ತಾರೆ 3 ಟೈಮು ಇಲ್ಲೇ ಕುತ್ಕೊಂಡ್ಲಿ, ನಿಮ್ಮನ್ನ ಸುಧಾರಿಸ್ಲಿ. ನಾನು ಅವ್ರ ಕಾಲ್ ದಸೆ ನಾನು ನುಗ್ತೀನಿ. ಸತ್ಯವಾದ ಮಾತು, ಕರೆಕ್ಟ್ ತಾನೇ ನಾನು ಹೇಳ್ತಿರೋದು ಅಲ್ವೇನಪ್ಪ? ಕರೆಕ್ಟ್ ಅಲ್ವೇನಪ್ಪ? ಒಂದಿನ ಮೇಂಟೈನ್ ಮಾಡೋದು ಅಪ್ಪ, ಒಂದಿನ ಮೇಂಟೈನ್ ಮಾಡಲಿ. ಒಂದಿನ ಯಾಕೆಂದ್ರೆ ಸ್ನೇಹಿತರೆ, ಈ ಮಾತು ಏನಕ್ಕೆ ಕೇಳಿದೆ ಅಂದ್ರೆ, ಇವ್ರ ಜೊತೆ ನಾವು ಅವರಂತೆ ಇರಬೇಕು. ಅವಾಗ ನಾವು ಮಾಡ್ತಕ್ಕಂಥ ಒಂದು ಸೇವೆ ಇವರಿಗೆ ತಲುಪೋದು. ಯಾಕೆ ಹೇಳಿ, ಒಬ್ಬೊಬ್ಬರು ನಾನಾ ಥರ ಕಾಯಿಲೆ, ನಾನಾ ಥರ ಜನ ಇದ್ದಾರೆ. ಇವ್ರನ್ನ ಹೊಂದಿಸ್ಕೊಂಡು ಇವ್ರ ಜೊತೆ ನಾವು ಫ್ಯಾಮಿಲಿ ಇಲ್ಲೇ ಇದ್ದೀವಿ. ಬಿಲ್ಡಿಂಗ್ ಬಾಡಿಗೆ ಪಡೆದು ಸೇವೆನ ಸಲ್ಲಿಸ್ತಾ ಇದ್ದೀನಿ. ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಕರ್ನಾಟಕ ಜನರು, ನಮ್ಮ ನೆಲಮಂಗಲ ತಾಲೂಕಿನ ಗಣ್ಯ ವ್ಯಕ್ತಿಗಳು ಯಾರಾದರೂ ಒಂದು ಸ್ವಲ್ಪ ಜಾಗ ಕೊಡಿ. ಇಂಥವ್ರಿಗಾಗಿ ದಯವಿಟ್ಟು ಒಂದು ಸೇವೆ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ ದಯವಿಟ್ಟು. ನಮ್ಮ ಅಣ್ಣ ತಮ್ಮಂದಿರು ನೋಡಿ, ನಾನು ಇದು ಫೇಕು ಫ್ರಾಡು ವಿಡಿಯೋ ಅಲ್ಲ, ಇದು ರಿಯಾಲಿಟಿ. ನೋಡಿ, ಈಗ ಕಲ್ಲಂಗಡಿ ಹಣ್ಣು ತಂದೆ ನಮ್ಮ ದೇವ್ರ ಮಕ್ಳಿಗೆ ಕೊಟ್ಟೆ ತಿನ್ನೋಕ್ಕೆ. ನಮ್ಮ ಅಣ್ಣ ಕೊಟ್ಟರು, KBD ಹತ್ರ ಬೇಕ್ರಿ ಇದೆ, ಅವರು ವ್ಯಾಪಾರ ಮಾಡ್ತಾರೆ. ಕರೆದ್ಬಿಟ್ಟು ಕೊಟ್ಟರು. ಇದನ್ನ ತಗೊಂಬಂದು ಕುಯ್ದು ಎಲ್ಲರಿಗೂ ಕೊಟ್ಟೆ. ನನಗೆ ತೃಪ್ತಿ ಆಯಿತು. ಅವ್ರು ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ನಮಸ್ಕಾರ.